ನಮಸ್ತೆ ವೀಕ್ಷಕರೇ, ಎಲ್ರಿಗೂ ಮೈತ್ರಿ ಅಂತ ಹೇಳಿ ಅಮೃತಾಪುರನಲ್ಲಿರೋದು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ತಾಳಿಯ ಬಗ್ಗೆ ಏನಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಕಟ್ಟಿದರೆ ಬೆಲೆ ಇರುತ್ತೆ, ತಾಳಿ ಕಟ್ಟಿದರೆ ಮತ್ತು ಮನೆಯಲ್ಲಿ ಇದ್ದು ಸಂಸಾರ ಮಾಡಬಹುದು ಎಷ್ಟು ದಿನ ಬೇಕಾದ್ರೂ. ಯಾಕೆಂದರೆ ಒಂದು ಜನಸಂದಣಿ ಅಂತ ಅಂದಾಗ ಅಲ್ಲಿ ಬಾಳಬೇಕು ಅಂತಂದರೆ ಸ್ನೇಹಿತರೆ ಒಂದಿಷ್ಟು ಸಂಸ್ಕಾರ ಗೊತ್ತಿರಬೇಕು. ಸಂಸ್ಕಾರ ಗೊತ್ತಿರಬೇಕು ಅಂದರೆ ಸ್ನೇಹಿತರೆ ಸಂಸ್ಕಾರದಿಂದ ಇರಬೇಕು ಅಂತಂದರೆ ಒಂದು ಸಂಸಾರ ಮಾಡಬೇಕಾಗ್ತದೆ. ಸಂಸ್ಕಾರ ಮಾಡಬೇಕು ಅಂತಂದರೆ ಒಂದು ತಾಳಿಯನ್ನು ಕಟ್ಟಲೇಬೇಕಾಗ್ತದೆ. ಇನ್ನು ಇಟ್ಕೋತೀನಿ ಅನ್ನೋದ್ರ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, 2 ದಿನ ಇರ್ಬೋದು ಇಟ್ಕೊಂಡ್ರೆ ಅಷ್ಟೇ, ಆದರೆ ಮಜಾ ಮಾಡ್ಬೋದು. ಅಷ್ಟು ಬಿಟ್ಟರೆ ಒಂದು ನ್ಯಾಯವಾಗಿ ಅಥವಾ ಒಂದು ಬೆಲೆಯುಕ್ತವಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದಕ್ಕೆ. ಇನ್ನು ತಾಳಿಯ ಮಹತ್ವ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸುಖ ಕೇವಲ 2 ನಿಮಿಷಕ್ಕೆ ಅಷ್ಟೇನಪ್ಪ ಅಂತ ಹೇಳಿದ್ದಾರೆ. ಅಂದರೆ ಒಂದು 2 ನಿಮಿಷಕ್ಕೆ ಸುಖ ಮುಗಿದೋಗುತ್ತೆ, ಮತ್ತೆ ಸುಖ ಬೇಕು ಅನಿಸುತ್ತೆ, ದುಃಖನೂ ಆಗುತ್ತೆ ಆಮೇಲೆ ಬಿಟ್ಟು ಹೋದ್ಮೇಲೆ. ಸೊ ಈ ರೀತಿ ಎಲ್ಲ ಆಗುತ್ತೆ. ಅದರ ಮೇಲೆ ಮಾಡಿದ್ರೆ ತುಪ್ಪ ಹೊರಗೆ ಬರುತ್ತೆ ಹೊರತು ಅಷ್ಟೊಂದು ಸುಖ ಸಿಗಲ್ಲ. ಇದು ಅನುಭವ ಆದವರಿಗೆ ಗೊತ್ತಿರುತ್ತೆ. ಯಾಕೆಂತಂದರೆ ಹೊಸದಾಗಿ ಎಲ್ರಿಗೂ ದಿಂಗಬೇಕು ಅಂತ ಆಸೆ ಇರುತ್ತೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಬೇಜಾರಾಗುತ್ತೆ. ಇನ್ನು ಅದಕ್ಕೆ ತಾಳಿ ಕಟ್ಟಿದ್ರೆ ದಿನಾಲು ದಿಂಗಿ ಚಿತ್ರಾನ್ನ ಮಾಡ್ಬೋದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ತಾಳಿಯ ಮಹತ್ವದ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು 2 ದಿನದ ಸುಖದಕ್ಕೋಸ್ಕರ ಏನೇನೆಲ್ಲ ಮಾಡಬೇಕಾಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಇಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಕೇವಲ 2 ನಿಮಿಷದ ಸುಖಕ್ಕೋಸ್ಕರ ಆಸೆ ಪಡಬಾರ್ದು. ಅದು ಕ್ಷಣಿಕ ಮಾತ್ರ ಅಲ್ವಾ. ಅನುಭವಿಸೋಕೆ ಅಂತಾನೆ ಸಂಸಾರ ಮಾಡೋದು ಆಗಲಿ ಅಥವಾ ತಾಳಿಯನ್ನು ಕಟ್ಟೋದು ಆಗಲಿ ಮಾಡಬಾರ್ದು. ಸೊ ಇದ್ದಿದ್ದನ್ನು ನೇರವಾಗಿ ಹೇಳೋ ಅಂಥ ಒಂದು ಗುಣ ಆಗಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್, ಮೊದಲ ದಿನ ತೂತು ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ನಂಬಿಕೆ ಬರೋವರೆಗೂ ಸಹ ಅವರು ತೂತನ್ನು ಓಪನ್ ಮಾಡೋದಿಲ್ಲ ಅಂತ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಇನ್ನು ಫಿಶ್ ಫಾರ್ಮಿಂಗ್ ಬಗ್ಗೆ ಇಲ್ಲಿ ಅವ್ರಿಗೆ ಇರ್ತಕ್ಕಂಥ ಅನುಭವದ ಮಾಹಿತಿನ ಇಲ್ಲಿ ಹಂಚ್ಕೊಂಡಿದ್ದಾರೆ, ನೋಡ್ಬೋದು. ಬಿಲ್ಡ್ ದ ಫಿಶ್ ಪಾಂಡ್ಸ್ ಫಾರ್ 2.8 acresಗೆ 2 to 4 ರೆಕ್ಟ್ಯಾಂಗ್ಯುಲರ್ ಪಾಂಡ್ಸು ಈಚ್ 0.5 to 1 acre. ಪಾಂಡ್ ಸೈಜು ಇಷ್ಟಿಷ್ಟು ಅಂತ ಹೇಳಿದ್ದಾರೆ. ಇನ್ನು ಸ್ಲಾಪಡ್ ಸೈಜ್ ಆರ್ ಪ್ರಾಪರ್ ಡ್ರೈನೇಜು. ಅಪ್ಲೈ ಲೈಮ್ ಪೌಡರ್ ಟು ಪಾಂಡ್ ಬೇಸ್ ಫಾರ್ pH ಬ್ಯಾಲೆನ್ಸ್ಗೋಸ್ಕರ ನೀವು ಲೈಮ್ ಪೌಡರ್ನ ಹಾಕ್ಬಿಟ್ಟು ಇದು ಮಾಡ್ಕೋಬೋದು. ಓಕೆನಾ. 2.8 acreಗೆ ಸ್ನೇಹಿತರೆ ಮೇಂಟೈನ್ ಮಾಡ್ಬೋದು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇನ್ನು ಫೀಡಿಂಗ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ಬೋದು. ಫೀಡ್ ಟ್ವೈಸ್ ಡೈಲಿ, ಫೀಡ್ ರೈಸ್ ಬ್ರಾನ್ ಪ್ಲಸ್ ಆಯಿಲ್ ಕೇಕ್ ಆರ್ ಕಮರ್ಷಿಯಲ್ ಪೆಲೆಟ್ಸ್, ಕೀಪ್ ರೆಕಾರ್ಡ್ ಆಫ್ ಫೀಡ್ ಗಿವೆನ್. ಅಂದರೆ ಫಿಶ್ಗೆ ಫೀಡಿಂಗ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದು ಅಂತಲೇ ಹೇಳಿದ್ದಾರೆ. ಮತ್ತು ಅವಾಯ್ಡ್ ಓವರ್ ಫೀಡಿಂಗ್ ಕಾಸಸ್ ವಾಟರ್ ಪೊಲ್ಯೂಷನ್ ಅಂತ ಹೇಳಿದ್ದಾರೆ. ಅಂದರೆ ತುಂಬ ಓವರ್ ಫೀಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ವಾಟರ್ ಪೊಲ್ಯೂಷನ್ ಆಗುತ್ತೆ ಅಂತ ಇಲ್ಲಿ ಅವ್ರಿಗಿರ್ತಕ್ಕಂಥ ಅನುಭವನ ಇಲ್ಲಿ ಹಂಚ್ಕೊಂಡಿರೋದು ಅಷ್ಟೇ.